ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮುಖ್ಯಮಂತ್ರಿಗಳನ್ನ ಅದೇನು ಭಯ ಮೇಡಮ್ ಎಲ್ಲ ಅಲ್ಲ ಈಗ ಜನರಿಗೆ ಅಲ್ಲ ಈಗ ಅದರಿಂದ ಹೆಲ್ಪ್ ಈಗ ಯಾರು ಭೂಮಿ ಕೊಡ್ತಾ ಇದಾರೆ ಅವ್ರಿಗೆ ಆಗುತ್ತೆ. ಯಾಕೆ ಗೊತ್ತಾ, ಭೂಮಿ ಕೊಡ್ತಾ ಇರೋರು ಹೇಳೋದು ನಾವು 80% ಇದೀವಿ, ನಾವು 80% ಇದೀವಿ ಅಂತ. ಸೊ ನೀವು ಮಾಧ್ಯಮಗಳನ್ನ ಒಳಗಡೆ ಬಿಟ್ರೆ ಬಾಲಕೃಷ್ಣ ಅವ್ರ ಆದಿನೂ ಸುಗಮ ಆಗುತ್ತಲ್ಲ. 80% ಇರೋರು ಮಾಧ್ಯಮಗಳು ಮುಂದೆ ಬಂದ್ಬಿಟ್ರೆ ಜನರಿಗೂ ಒಂದು ಕ್ಲಾರಿಟಿ ಸಿಗುತ್ತಲ್ಲ, ಅಯ್ಯೋ ಇದ್ರಲ್ಲಿ 80% ಇದ್ದಾರೆ ಅಂತ. ಮಾಧ್ಯಮಗಳನ್ನ ಒಳಗಡೆ ಬಿಡಲಾರ್ದೆ ನೀವು ಮುಚ್ಚಿದ ಕೋಣೆಯಲ್ಲಿ ಮಾಡೋದ್ರಿಂದ ಅಯ್ಯೋ ಇಲ್ಲೇನೋ ನಡೀತಾ ಇದೆ ಅನ್ನುವಂತ ಒಂದು ಬೇರೆ ತರದ್ದು ಬರುತ್ತೆ. ಪಾರದರ್ಶಕವಾಗಿದ್ರೆ ಮುಗಿದೋಯ್ತಪ್ಪ. ನೋಡಿ ಇಷ್ಟು ಪಾವಣಿ ಪತ್ರಗಳಿವೆ, ಇದ್ರಲ್ಲಿ 80% ಕೊಡಕ್ ರೆಡಿ ಆಗಿದ್ದಾರೆ, ಇವರು ಕೊಡದೇ ಇರೋರು ಜಸ್ಟ್ 20% ಇದ್ದಾರೆ ಅಂತ ಮಾಧ್ಯಮಗಳ ಮುಂದೆ ಹೇಳ್ಬಿಟ್ರೆ ಮುಗಿದೋಯ್ತು. ನಮಗೂ ಒಂದು ಕ್ಲಾರಿಟಿ ಸಿಗುತ್ತಲ್ಲ, ಅಯ್ಯೋ 80% ಇದಾರಂತೆ, ಕಾನೂನೇ ಹೇಳುತ್ತೆ 80% ಇದ್ದ ಮೇಲೆ ಮುಗಿದೋಯ್ತು ಕತೆ ಅಂತ. ಸೊ ಮುಚ್ಚಿದ ಒಳಗೊಳಗೆ 4 ಗೋಡೆಗಳ ಮಧ್ಯೆ ಮಾತಾಡೋದು, ಆಮೇಲೆ ಹೊರಗಡೆ ಬಂದು ಅರ್ಧಕ್ಕರ್ಧ ಒಪ್ಕೊಂಡಿದ್ದಾರೆ ಅನ್ನೋದು, ಇಲ್ಲ 40% ಒಪ್ಕೊಂಡಿದ್ದಾರೆ ಅಂತ ಅನ್ನೋದು, ಇವೆಲ್ಲ ಒಂಥರ ಇದು ಗಿಮಿಕ್ಗಳು. ಇವು ಗಿಮಿಕ್ ಇರ್ಲಿ. ಈಗ ಭಾಗ್ಯ ಅವರೇ ಒಂದ್ ನಿಮಿಷ ವಿನಯ್ ಬಾಲಣ್ಣವರು ಎಲ್ಲೂ ಹೇಳಿಲ್ಲ. ನಾವ್ ಹೇಳ್ತಾ ಇರೋದು 9,000 ಎಕರೆ ಚಿಲ್ಲರೆ ಎಕರೆ ಏನಿದೆಯೋ ಅದ್ರಲ್ಲಿ 80% ಭಾಗ ಎಷ್ಟು, 80% 9,000ದಲ್ಲಿ ಎಷ್ಟು ಪರ್ಸೆಂಟ್, 80% ಅಂದ್ರೆ ಭೂ ಮಾಲೀಕರು ಇಷ್ಟ ಎಕರೆ ಅಂತ. ಅವ್ರು 80% ರೈತರಲ್ಲ. ಅರ್ಥ ಆಯ್ತಾ? ಎಷ್ಟು ಪರ್ಸೆಂಟ್? 9,000 ಎಕರೆಗೆ 80% ಹಾಕೊಂಡ್ರೆ ಎಷ್ಟು? 80 ಮೇಡಮ್. GBITಲಿ ಈಗ ಎಲ್ಲ ನೀವು ಅರ್ಜಿ ತಗೋಬಹುದು. 616 ರೈತರುಗಳು ಅಷ್ಟೇ ಬೇಡ ಅಂತ ಹೇಳಿರೋದು. ಇಲ್ಲಿ ಈಗ ನಮ್ ಭಾಗಿಕರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರು ಮೊದ್ಲು ನಿಮಿಷ ಭಾಗ್ಯ ಅವರೇ ಬೇಡ ಅಂತ ಹೇಳಿದ್ರಲ್ಲ, ಮೊದ್ಲು ಬೇಡ ಅಂತ ಹೇಳಿದ್ರಲ್ಲ, ಒಂದ್ ನಿಮಿಷ ತಡಿ. ಆಡಿಯೋ ಮ್ಯೂಟ್ ಮಾಡಪ್ಪ ಒಂದ್ ಸ್ವಲ್ಪ. ನಿನ್ ಪರವಾಗಿ ಕ್ವಶನ್ ಕೇಳ್ತಾ ಇದ್ದೀನಿ, ನೀನ್ ನೋಡಿದ್ರೆ ಒಂದೇ ಸಮನೆ ಚೀರ್ತಾ ಇದೀಯ. ಒಂದ್ ನಿಮಿಷ ಇರು. ಭಾಗ್ಯ ಅವರೇ, ಈಗ ಭೂಮಿ ಕೊಡ್ತೀನಿ ಅಂದವ್ರ ಜಮೀನನ್ನ ಈಗ ಸರ್ವೆ ಮಾಡಕ್ ಹೋಗಿದ್ರು ಅಧಿಕಾರಿಗಳು. ಭೂಮಿ ಕೊಡ್ತೀನಿ ಅಂದವ್ರ ಜಮೀನನ್ನ, ಅದಕ್ಕೆ ಯಾಕೆ ನೀವು ತಡದ್ರಿ ಮೇಡಮ್? ಬಾಲಣ್ಣವ್ರ ಹತ್ರ ನಾವು ಪ್ರಶ್ನೆ ರೈಸ್ ಮಾಡಿದ್ದೇ ಇದು. ನಮ್ಮ ಒಂದು ಟೌನ್ಶಿಪ್ ಬಗ್ಗೆ ಒಂದು ನಿರ್ಣಾಯಕ ಅಂತ ತಲುಪೋವರೆಗೂ ನೀವು JMC ಮಾಡಬಾರ್ದು, ಯಾವುದೇ ಪ್ರೋಸೆಸ್ ಮಾಡಬಾರ್ದು ಅಂತ ಅವ್ರಿಗೆ ನಾವು ಹೇಳ್ಬಿಟ್ಟು ಬಂದಿದ್ದವ್ರು. ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ ಸಭೆ ನಡೆಸ್ತೀನಿ ಅಂತಾನು ವಾಗ್ದಾನ ಕೊಟ್ಟಿದ್ರು. ವಾಗ್ದಾನ ಕೊಟ್ಟಾಗ್ಯೂನು ನೀವು 3-4 ದಿನಕ್ಕೆ ಈ ಕೆಲಸ ಮಾಡ್ತಾ ಇದೀರಲ್ಲ, ಇದು ಯಾವ ತರ ಕೆಲಸ, ಏನ್ ಕೆಲಸ ಅಂತ ನಾವ್ ಅವ್ರನ್ನ ಕೇಳ್ಬೇಕು ಮೇಡಮ್. ನಾವ್ ಇವಾಗ ಬಾಲಣ್ಣ ಅವ್ರನ್ನೇ ಕೇಳ್ಬೇಕು. ನಾವು ನಮ್ ಮಾತು ಕೊಟ್ಬಿಟ್ಟು ನೀವು ಈಗ JMC ಕಳಿಸಿದಿರಲ್ಲ, ನಿಮ್ಮನ್ನ ಏನ್ ಅನ್ಬೇಕು ನಾವ್ ಇವಾಗ ಮೇಡಮ್? ಮೇಡಮ್ ಅದೇ ಸಭೆಯಲ್ಲಿ ಬಾಲಣ್ಣ ಹೇಳಿದ್ದಾರೆ, ಯಾರ್ಗ ಇಷ್ಟ ಇದೆಯೋ ಅವ್ರಿಗೆ ಮಾಡಿಸ್ಕೊಳ್ಳಿ, ಯಾರ್ಗ ಇಷ್ಟ ಇಲ್ವೋ ಬಿಡಿ ಅಂತ ಹೇಳವ್ರೆ. ಅದು ಭಾಗ್ಯಕರು ತಿಳ್ಕೋಬೇಕು. ಸುಮ್ನೆ ಮಾಡಕ್ಕೆ ನಾವು ತಡೆಯಲ್ಲ. ನೀವು ಕೊಡೋರ್ನ ಪಾಪ ಅವ್ರದ್ದು ಏನ್ ಕಷ್ಟ ಇರುತ್ತೋ ಮಾಡ್ಕೊಳ್ಳಿ. ಅದೇ ರೀತಿ ನಾವ್ ಯಾರು ಕನ್ಸಲ್ಟ್ ಅವಾರ್ಡ್ಗೆ ಸೈನ್ ಹಾಕ್ಲಿಲ್ವೋ ಅವ್ರದನ್ನ ನಾವು ಕೈ ಬಿಡ್ತಾ ಇದೀವಿ ಅಂತ DC ಅವ್ರ ಕಡೆಯಿಂದ ಹಿಂಬರ್ ಹಾಕೊಡ್ಬೇಕು ಅಂತೆಲ್ಲ ಮಾತಾಡಿ ಅವ್ರಿಗೆ ಹೇಳ್ಬಿಟ್ಟೆ ಬಂದಿದ್ದು ಮೇಡಮ್. ಆಯ್ತು, ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ, ನಿಮ್ ಕಷ್ಟ ಮುಂದೆ ಇಡ್ತೀನಿ, ಅವ್ರೇನ್ ತೀರ್ಮಾನ ತಗೋತಾರೋ ಅದ್ರ ಮೇಲ್ ನಡೀತೀನಿ ಅಂದ್ಮೇಲೆ ಎಲ್ ಮಾಡವ್ರೆ ಮೇಡಮ್ ಅವರು? ಮುಖ್ಯಮಂತ್ರಿ ಹತ್ರ ರೈತರುಗಳನ್ನ ಕರ್ಕೊ ಹೋಗಿ ಮಾತಾಡವ್ರ ಮೇಡಮ್ ಅವರು? ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಅವ್ರು ಹೇಳ್ದಂಗ್ ನಡ್ಕೋಬೇಕು ತಾನೇ ಅವರು. ಈಗ ಅದು ಇವತ್ತು ಸರ್ವೆ ಮಾಡಕ್ ಬಂದಿರೋದು ಯಾವ ಹಳ್ಳಿ ಭಾಗ್ಯ ಅವ್ರೆ? ಮಂಡಲಹಳ್ಳಿಯಲ್ಲಿ ಮಂಡಲಹಳ್ಳಿಯಲ್ಲಿ ಒಟ್ಟು ಎಷ್ಟು ಎಕರೆ ಸ್ವಾಧೀನ ಮಾಡ್ಕೊತಾ ಇದ್ದಾರೆ? 52 ಎಕರೆ ಮೇಡಮ್. 52 ಎಕರೆಯಲ್ಲಿ ಎಷ್ಟು ಎಕರೆ ಕೊಡಕ್ ರೆಡಿ ಇದ್ದಾರೆ ಮೇಡಮ್? 13 ಎಕರೆ ಸಮಥಿಂಗ್ ಅಂದ್ರೆ 14 ಎಕರೆ ಕೊಡಕ್ ರೆಡಿ ಅವ್ರೆ ಮೇಡಮ್. 35 ಎಕರೆ ಕೊಡಕ್ ರೆಡಿ ಇಲ್ಲ. ಹೌದಾ? 35 ಎಕರೆ ಕೊಡಕ್ ರೆಡಿ ಇಲ್ಲ. ಇಲ್ಲ ಅಲ್ಲಿ ಮೇಡಮ್ 26 ಜನ ಖಾತೆದಾರಿದ್ದಾರೆ. 26 ಜನ ಖಾತೆದಾರಲ್ಲಿ 21 ಜನ ಕೊಡಕ್ ರೆಡಿ ಆಗಿದ್ದಾರೆ ಮೇಡಮ್. ಅದ್ರದ್ದು ಹೇಳ್ತೀನಿ ಭರತಣ್ಣ, ಸ್ವಲ್ಪ ಇರ್ರಿ. 19 ಜನ ಕೊಡಿಯಾಲದ್ದು ನಮ್ ಗಡಿಗಿದ್ದಾರೆ ಮೇಡಮ್. ಅವರು ಮಂಡ್ಲಡಿ ಗಡಿಗ್ ಸೇರ್ಕೊಂಡು 19 ಜನ ಅವ್ರೆ. ಅವ್ರವೆಲ್ಲ 30 ಗುಂಟೆ, 20 ಗುಂಟೆ,
ಒಂದ್ ಎಕರೆ ಈ ತರ ಇರೋದು. ಅವ್ರ 19 ಜನ ಸೇರೋರು 14 ಎಕರೆ ಆಗಲ್ಲ ಮೇಡಮ್. ನಾವ್ 7 ಜನ ಇದ್ದೀವಿ. ಈಗ ನಾವು 80% ಅಂತ ಹೇಳ್ತಾ ಇದೀವಲ್ಲ, ಅದು ಇದೇ ತರನೇ. ಈಗ ಅರ್ಥ ಮಾಡ್ಕೋಬೇಕು, 80% ಅಂತ ಇದೀವಲ್ಲ, ಅದು ಇದೇ ತರ. ಬಾಯಿಗೆ ಬಂದಂಗೆ ನಮ್ಮೂರ ಸ್ಥಿತಿ ನನಗ್ ಗೊತ್ತು, ನೀವ್ ಮಾತಾಡ್ಬೇಡಿ. ನಮ್ಮೂರ ವಸ್ತು ಸ್ಥಿತಿ ನನಗ್ ಗೊತ್ತು. ನಮ್ಮ ಅಣ್ಣ ತಮ್ದಿರ್ 3 ಜನ ಅಣ್ಣ ತಮ್ದಿರ್ ಅಷ್ಟೇ ಮೇಡಮ್ ಇರೋದ್ ನಾವು. ನಮ್ದು ಇರೋದೇ ಚಿಕ್ಕ ಗ್ರಾಮ, ಅಲ್ಲಿ ಜನಸಂಖ್ಯೆ ಇಲ್ಲ. 3 ಜನ ಅಂತಂದ್ರೆ ಎಷ್ಟು ಜನ ಕೊಡಕ್ ಹೋಗ್ತಿದ್ದಾರೆ ಕೇಳಿ ಮೇಡಮ್. ಹಾಗೆ 3 ಜನ ಅಂತಂದ್ರೆ ಎಷ್ಟು ಜನ ಕೊಡಕ್ಕೆ ಹೇಳಿದ್ದಾರೆ ಕೇಳಿ. ಜನ ಬಂದು ನಮ್ಗೆ ಒಂದ್ ಸಪೋರ್ಟ್ ಕೊಟ್ಟಿ ಆ ರೈತ ಸಂಘದ ಒಗ್ಗಟ್ಟು ಏನು ಅಂತ ತಿಳಿಸ್ಕೊಟ್ಟವ್ರೆ. ನಮ್ಮೂರನ್ ವಸ್ತುಸ್ಥಿತಿ ನನಗೊತ್ತು. ನಾಳೆ ಗ್ಯಾರಂಟಿ ನ್ಯೂಸ್ ಅವ್ರು ಬಂದ್ರು ಮೇಡಮ್, ನಾನ್ ತೋರಿಸ್ತೀನಿ ಬನ್ನಿ ಎಷ್ಟ್ ಜನ ಕೊಡ್ತಾರೆ ಎಷ್ಟ್ ಜನ ಕೊಡಲ್ಲ ಅನ್ನೋದು. ಈ ಕೊಡಕ್ ರೆಡಿ ಇರೋರು ಮೇಡಮ್. ಅವರು 19 ಜನ ಖಾತೆದಾರರವ್ರೆ. ಅವ್ರದ್ದು ಇರೋದೇ 13 ಎಕರೆ ಮೇಡಮ್. ನಾನು ವಸ್ತುಸ್ಥಿತಿನ ನಿಮ್ ಹತ್ರ ಇರೋದ್ನ ಹೇಳ್ತಾ ಇದೀನಿ. ನೀವು ನಂಬ್ತೀರಾ ಬಿಡ್ತೀರಾ ಅದ್ ನಿಮಗ್ ಬಿಟ್ಟದ್ದು ಮೇಡಮ್, ನಾನು ಹೇಳ್ತಾ ಇರೋದು. ಓಕೆ, ಕರೆಕ್ಟ್, ನನಗೆ ಅರ್ಥ ಆಯ್ತು. ಈಗ ಒಟ್ಟು ಖಾತೆದಾರರಲ್ಲಿ ಅತಿ ಹೆಚ್ಚು ಖಾತೆದಾರರಿಗೆ ಇರೋ ಭೂಮಿ ಕಡಿಮೆ, ಹೌದಾ? ಕಡಿಮೆ, ಹೌದು ಮೇಡಮ್. ಹೌದು ಹೌದು. ಸೊ ಈಗ ಎಷ್ಟ್ ಎಕರೆಗೆ ಸರ್ವೆ ಮಾಡಕ್ ಬಂದಿದ್ರಿ ಇವ್ರು? ಅದೇ ಮೇಡಮ್, ಒಂದು 6 ಎಕರೆಗೆ ಇರ್ಬೇಕು ಮೇಡಮ್. ಸರ್ವೆ ಮಾಡಕ್ ಬಂದಿದ್ರು. ಓಕೆ, ಈಗ ನಿಮ್ಮ ಪ್ರಕಾರ ಬಾಲಕೃಷ್ಣ ಅವರು ಇಲ್ಲ ಯಾರ್ಯಾರು ಭೂಮಿ ಕೊಡಕ್ ರೆಡಿ ಇಲ್ಲ, ಅವ್ರ ಭೂಮಿ ಮುಟ್ಟಲ್ಲ ಅಂತ ನೀವು ಬರಹದ ಮೂಲಕ ನಮ್ಗೆ ಅಶ್ಯೂರೆನ್ಸ್ ಕೊಟ್ರೆ ಮಾತ್ರ ನಾವು ಸರ್ವೆ ಮಾಡಕ್ ಬಿಡ್ತೀವಿ ಅಂತ ತಾವ್ ಹೇಳಿದ್ರಿ. ಹೌದು ಮೇಡಮ್. ಅವ್ರು ಯಾರು ಕೊಡ್ತಾರೋ, ಎಷ್ಟ್ ಜನ ಕೊಡ್ತಾರೋ ಎಲ್ಲಾರ್ಗು ಮಾಡ್ಕೊಳ್ಳಿ. ನಾವ್ ಕೊಡಲ್ಲ ಅನ್ನೋರ್ದ ಕೈ ಬಿಡ್ತೀವಿ ಅಂತ ಹಿಂಬ ಹಾಕೊಟ್ಟು ನಮ್ಮನ್ನ ಇದರಿಂದ ವಿಮುಕ್ತಿಗೊಳಿಸ್ಬೇಕು. ನಾವು ನಮ್ ಭೂಮಿ ಬಿಟ್ಬಿಟ್ಟು ನಮ್ಮ ಅಸ್ತಿತ್ವ ಬಿಟ್ಬಿಟ್ಟು ಎಲ್ಲೋಗಕ್ಕೂ ರೆಡಿ ಇಲ್ಲ ಮೇಡಮ್. ನಾವ್ ಈಗಾಗ್ಲೇ ಅಭಿವೃದ್ಧಿ ಆಗಿದ್ದೀವಿ, ನೆಮ್ಮದಿ ಆಗಿದ್ದೀವಿ. ನಮ್ಗೆ ಯಾವ್ದೇ ತರದ ಅಭಿವೃದ್ಧಿನೂ ಬೇಡ. ನಮ್ಮೂರ್ ತುಂಬಾ ಚೆನ್ನಾಗಿದೆ ಮೇಡಮ್ ಅಭಿವೃದ್ಧಿ ಆಗಿ. ದಯವಿಟ್ಟು ನಾವ್ ಬಾಲಣ್ಣವ್ರು ಕೇಳ್ಕೊತಾ ಇದೀವಿ. ನಮ್ಮ ಮಲ್ನಾಡಲ್ಲಿ ನಾವು ಒಂಥರ ಎಷ್ಟು ಸಂತೃಪ್ತಿ ಆಗಿದ್ದೀವಿ ಅಂದ್ರೆ ಇನ್ಯಾವ ಕೋಟಿನ ನಮ್ಗೆ ಆ ಸಂತೃಪ್ತಿನ ಕೊಡಲ್ಲ. ದಯವಿಟ್ಟು ಕೊಡೋರ್ ತಗೊಳ್ಳಿ. ನಾವ್ ಯಾವತ್ತೂ ಅಪೋಸ್ ಇಲ್ಲ ಮೇಡಮ್. ಪಾಪ ಅವ್ರವ್ ಏನೇನ್ ಪ್ರಾಬ್ಲಮ್ ಇರ್ತಾವೋ, ಏನೇನ್ ಕಷ್ಟ ಇರ್ತಾವೋ ಅವ್ರವ್ ತಗೊಂಡು ಒಂದಂತೂ ಸತ್ಯ, ಈ ತರದ ಘಟನೆಗಳು ಬಾಲಕೃಷ್ಣ ಅವರ ರಾಜಕೀಯವಾದ ಗ್ರಾಫ್ಗೆ ಒಳ್ಳೇದಲ್ಲ. ಘಟನೆಗಳು ಅವರ ರಾಜಕೀಯವಾದಂತ ಗ್ರಾಫ್ ಏನಿದೆ ಅದಕ್ಕೆ ಒಳ್ಳೇದಲ್ಲ. ನಾವ್ ನೋಡಿದೀವಿ ಬಹಳ ಜನ. ಯಾಕೆ ರಾಜಕೀಯ ಮಾತಾಡೋದು ಮನೆ ಕುಮಾರಣ್ಣ ಅವರು.